ಅಬ್ಬರದಿಂದಲೇ ಪುನರ್ವಸು ಮಳೆ ಆರಂಭವಾಗಿದೆ. ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನಲ್ಲಿ ದಾಖಲೆಯ ಮಳೆ ಸುರಿದಿದೆ. ಮಲೆನಾಡಿನ ಅಣ್ಣನ ಎಂದು ದೊಡ್ಡ ಪುಷ್ಯ ಮಳೆಯನ್ನ ಕರೆಯಲ್ಪಡ್ತಾರೆ. ಹೊಸನಗರ ತಾಲೂಕಿನಾದ್ಯಂತ ಮಳೆ ಬಿರುಸಿನಿಂದ ಸುರಿತಾ ಇದ್ದು ಶರಾವತಿ ಜಲಾನಯನ ಪ್ರದೇಶದ ಇಕ್ಕೆಲಗಳ ಹಳ್ಳ ಕೊಳ್ಳ ಉಪನದಿಗಳು ತುಂಬಿ ತುಳುಕ್ತಾ ಇದ್ದಾವೆ. ಕಳೆದ 24 ಗಂಟೆಗಳ ಅವಧಿಯಲ್ಲಿ ತಾಲೂಕಿನ ಸಾವೆಹಕಲಿನಲ್ಲಿ 138 ಮಿಲಿಮೀಟರ್ ಮಳೆ ದಾಖಲಾಗಿದೆ. ಚಕ್ರಾನಗರದಲ್ಲಿ 125 ಮಿಲಿಮೀಟರ್ ಮಳೆ, ಮಾಸ್ತಿಕಟ್ಟಿಯಲ್ಲಿ 116 ಮಿಲಿಮೀಟರ್, ಹುಲಿಕಲ್ನಲ್ಲಿ 115 ಮಿಲಿಮೀಟರ್, ಬಿದನೂರಿನಲ್ಲಿ 104 ಮಿಲಿಮೀಟರ್, ಹೊಂಬುಚದಲ್ಲಿ 93.4 ಮಿಲಿಮೀಟರ್, ಮಾಣಿಯಲ್ಲಿ 82 ಮಿಲಿಮೀಟರ್, ಹೊಸನಗರದಲ್ಲಿ 70 ಮಿಲಿಮೀಟರ್, ಕಾರ್ಕಲ್ನಲ್ಲಿ 69.6 ಮಿಲಿಮೀಟರ್, ರಿಪ್ಪನ್ಪೇಟೆಯಲ್ಲಿ 28.2 ಮಿಲಿಮೀಟರ್, ಅಳಸಾಳಿನಲ್ಲಿ 21.6 ಮಿಲಿಮೀಟರ್ ಮಳೆ ದಾಖಲಾಗಿದೆ. ಮಲೆನಾಡಿನಲ್ಲಿ ಅಬ್ಬರದಿಂದ ಪುನರ್ವಸು ಮಳೆ ಆರಂಭವಾಗಿದೆ. ಇದನ್ನ ದೊಡ್ಡ ಪುಷ್ಯ ಮಳೆಯ ಅಣ್ಣ ಅಂತ ಹೇಳಿ ಕರೀತಾರೆ. ಅಂದ್ರೆ ಮಲೆನಾಡಿನ ಅಣ್ಣ ಅಂತ ಹೇಳಿ ದೊಡ್ಡ ಪುಷ್ಯ ಮಳೆಯನ್ನ ಕರೀತಾರೆ. ಹೊಸನಗರ ತಾಲೂಕಿನಾದ್ಯಂತ ಇದೀಗ ಮಳೆ ಬಿರುಸಿನಿಂದ ಸುರಿತಾ ಇದ್ದು ಶರಾವತಿ ಜಲಾನಯನ ಪ್ರದೇಶದಲ್ಲಿ ಮಳೆಯ ಪ್ರಮಾಣ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಕಳೆದ 24 ಗಂಟೆಗಳ ಅವಧಿಯಲ್ಲಿ ಹೊಸನಗರ ತಾಲೂಕಿನ ಸಾವೆಹಕ್ಲಿನಲ್ಲಿ 138 ಮಿಲಿಮೀಟರ್ ಮಳೆ ದಾಖಲಾಗಿದ್ರೆ ಚಕ್ರಾನಗರದಲ್ಲಿ 125 ಮಿಲಿಮೀಟರ್, ಮಾಸ್ತಿಕಟ್ಟಿಯಲ್ಲಿ 116 ಮಿಲಿಮೀಟರ್, ಹುಲಿಕಲ್ನಲ್ಲಿ 115 ಮಿಲಿಮೀಟರ್, ಬಿದನೂರಿನಲ್ಲಿ 104 ಮಿಲಿಮೀಟರ್, ಹೊಂಬುಜದಲ್ಲಿ 93.4 ಮಿಲಿಮೀಟರ್ ಸೇರಿದಂತೆ ಸುತ್ತಮುತ್ತ ಹಲವಾರು ಪ್ರದೇಶಗಳಲ್ಲಿ ಮಳೆಯ ಪ್ರಮಾಣ ಜಾಸ್ತಿ ಆಗ್ತಾ ಇದೆ. ಅಷ್ಟಕ್ಕೂ ಕರ್ನಾಟಕದ ಚಿರಾಪುಂಜಿ ಅಂತಾನೆ ಹುಲಿಕಲ್ನನ್ನ ಕರೀತಾರೆ. ಅಂದ್ರೆ ಹೊಸನಗರ ತಾಲೂಕಿನಲ್ಲಿರುವಂತಹ ಹಲವಾರು ನಗರಗಳಲ್ಲಿ, ಹಲವಾರು ಊರುಗಳಲ್ಲಿ ಮಳೆಯ ಪ್ರಮಾಣ ಜಾಸ್ತಿ ಇರುತ್ತೆ. ಅದರಲ್ಲೂ ಹುಲಿಕಲ್ನ ಸುತ್ತಮುತ್ತ ಇರುವಂತಹ ಊರುಗಳಲ್ಲಿ ಮಳೆ ದಾಖಲೆ ಮಟ್ಟದಲ್ಲಿ ಸುರಿಯುತ್ತೆ. ಈ ಬಾರಿಯೂ ಕೂಡ ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿ ಹೊಸನಗರ ತಾಲೂಕಿನಲ್ಲಿ ಮಳೆ ಸುರಿತಾ ಇದ್ದು ದಾಖಲೆ ಮಟ್ಟದಲ್ಲಿ ಮಳೆ ದಾಖಲಾಗ್ತಾ ಇದೆ. ಹುಲಿಕಲ್ನಲ್ಲಿ ಕಳೆದ ವಾರ 300 ಮಿಲಿಮೀಟರ್ ಮಳೆ ದಾಖಲಾಗಿತ್ತು. ಈಗ ಹುಲಿಕಲ್ನ ಸುತ್ತಮುತ್ತ ಇರುವಂತಹ ಎಲ್ಲಾ ಊರುಗಳಲ್ಲಿಯೂ ಕೂಡ ದಾಖಲೆ ಪ್ರಮಾಣದಲ್ಲಿ ಮಳೆ ಸುರಿತಾ ಇದೆ.